ಹಲೋ ಮ್ಯಾಮ್. ಮ್ಯಾಮ್, ಇವತ್ತಿನ ಪ್ರೋಗ್ರಾಮ್ ಹೆಂಗಿತ್ತು ಅಕ್ಷರಾಭ್ಯಾಸ? ನನಗೆ ಫಸ್ಟು ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನಿಗೆ ತುಂಬ ಚೆನ್ನಾಗಿರೋ ಎಜುಕೇಷನ್ನ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾವು ತುಂಬ ಕಡೆ ವಿಚಾರಿಸಿದ್ವಿ, ಇಲ್ಲೂ ಕೂಡ ಬಂದು ವಿಚಾರಿಸಿದ್ವಿ. ಆದರೆ ಎಲ್ಲ ಕಡೆದಕ್ಕಿಂತ ನಮಗೆ ಈ ಸ್ಕೂಲ್ ಬೆಸ್ಟ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಎಲ್ಲಕ್ಕೂ ನಾವು ತುಂಬ ಎಲ್ಲಿ ಯಾರ ಹತ್ರ ಕೇಳಿದ್ವಿ ಅಥವಾ ಯಾವ ಸ್ಕೂಲಲ್ಲಿ ಕೇಳಿದ್ರು ಕೂಡ ಇಷ್ಟು ಫ್ರೆಂಡ್ಲಿಯಾಗಿ ಯಾರು ಕೂಡ ನನಗೆ ಹೇಳಿರಲಿಲ್ಲ. ಹಂಗೆ ಟೀಚರ್ಸು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಏನೇನಿದೆ ಅದನ್ನೆಲ್ಲ ಚೆನ್ನಾಗಿ ವಿವರಿಸ್ಕೊಟ್ರು. ಹಾಗಾಗಿ ನಮಗೆ ಈ ಸ್ಕೂಲ್ ನಮಗೆ ಬೆಸ್ಟ್ ಅಂತ ಅನ್ನಿಸ್ತು. ಮತ್ತು ಸ್ಕೂಲ್ ಅಡ್ಮಿಷನ್ಗೆ ಬಂದಾಗಲೂ ಕೂಡ ಟೀಚರ್ಸು ಮಗುನ ಮಾತಾಡ್ಸೋದಾಗಲಿ ಅಥವಾ ಕೇರ್ ತೊಗೊಳೋದಾಗಲಿ ಅಥವಾ ಏನೋ ಒಂದು ಫ್ರೆಂಡ್ಲಿಯಾಗಿ ಮಾತಾಡೋದಾಗಲಿ ಅದೆಲ್ಲ ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಎಜುಕೇಷನ್ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಇಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತ ನಂಬಿಕೆ ಇಟ್ಟಿದ್ದೀನಿ. ಆ ಎಜುಕೇಷನ್ ನನಗೆ ಸಿಕ್ಕಿದ್ರೆ ನಾನು ತುಂಬ ಖುಷಿ ಪಡ್ತೀನಿ ಮ್ಯಾಮ್. ಇವತ್ತಿನ ಫಂಕ್ಷನಿಂದು ಅಷ್ಟೇ, ನಾನು ಬೇರೆ ಯಾವ ಕಡೆಯೂ ಕೂಡ ನಾನು ಇದನ್ನು ನೋಡಿರಲಿಲ್ಲ. ಈ ಥರ ಅಕ್ಷರಾಭ್ಯಾಸ ಮಾಡಿಸೋದಾಗಲಿ ಇದು ಯಾವುದೂ ನಾನು ನೋಡಿರಲಿಲ್ಲ ಇಲ್ಲಿ. ಯಾಕೆಂದರೆ ಕೆಲವು ಮಕ್ಕಳಿಗೆ ಮುಂಚೆನೇ ಅಕ್ಷರಾಭ್ಯಾಸ ಆಗಿರುತ್ತೆ, ಅದೊಂದು ಮನಸ್ಸಲ್ಲಿ ಇರುತ್ತೆ. ನಾವು ಕೂಡ ಮುಂಚೆ ಎಲ್ಲೂ ಅಕ್ಷರಾಭ್ಯಾಸ ಮಾಡಿಸಿಲ್ಲ, ಇದೇ ಫಸ್ಟು ಕೂಡ. ಅದೆಲ್ಲರಿಗೂ ಕೂಡ ಒಂದು ತಂದೆ ತಾಯಿಗೆ ನನ್ನ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಹಿಂಗೆ ಓದಿಸ್ಬೇಕು ಹಂಗೆ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದಾಗಿ ಎಲ್ಲ ತುಂಬ ಚೆನ್ನಾಗಾಯಿತು. ಖುಷಿ ಆಯಿತಾ ಮ್ಯಾಮ್ ನಿಮಗೆ? ಖುಷಿ ಆಯಿತು ಮ್ಯಾಮ್. ನಮ್ಮ ಸಂಸ್ಕೃತಿ ಇದು ಮ್ಯಾಮ್, ಅದು ನಾವು ನಮ್ಮ ಸಂಸ್ಕೃತಿನ ನಮ್ಮ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ. ಬೇರೆ ಕಡೆ ಎಲ್ಲೂ ಕೂಡ ನಾವು ಈ ಥರ ಮಾಡಿರೋದು ನಮ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್.